ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಪಕ್ಷದ ಷಷ್ಠಿ ದಿವಸ ಇವತ್ತು. ಸೂರ್ಯಷಷ್ಠಿ, ಚಂಪಾಷಷ್ಠಿ ಇತ್ಯಾದಿ ನಾಮಗಳಿಂದ ಇದನ್ನು ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವುದರಿಂದ ಅಶ್ವಮೇಧಯಾಗದ ಫಲ ಬರುತ್ತದೆ ಅಂತ ಪಂಚಾಂಗಗಳು ಇದರ ಮಹತ್ವವನ್ನು ಸಾರ್ತವೆ. ಅಂಥ ಒಂದು ಸೂರ್ಯಷಷ್ಠಿಯ ಈ ದಿವಸ ನಾವು 1ನೇ ಸ್ಕಂದದ 5ನೇ ಅಧ್ಯಾಯದ 17ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಅದರಲ್ಲಿ ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಅಂತ ಅನ್ನೋದು ಹೇಗೆ ದೊಡ್ಡದು ಅನ್ನೋದನ್ನು ವರ್ಣಿಸಿದ್ದಾರೆ. ಪ್ರತಿನಿತ್ಯವೂ ಕೂಡ ಒಂದೊಂದು ಸ್ಕಂದದ ಭಗವಂತನ ವರ್ಣನಾಪರವಾದಂಥ ಒಂದು ಶ್ಲೋಕವನ್ನು ಮಂಗಲಾಚರಣದ ರೂಪದಲ್ಲಿ ನಾವು ಶ್ರವಣ ಮಾಡಿ ಆ ಬಳಿಕ ಅದರ ಅರ್ಥವನ್ನು ಕೂಡ ಅವಲೋಕಿಸ್ತಾ ಇದ್ದೇವೆ. ಹಾಗೆ ಇವತ್ತು 4ನೇ ಸ್ಕಂದದ ಶ್ರವಣ ನಿನ್ನೆ ಆಗಿತ್ತು. ಇವತ್ತು 5ನೇ ಸ್ಕಂದದಲ್ಲಿ 22ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದ ರೂಪದಲ್ಲಿ ಕಾಲನಾಮಕನಾದ ಭಗವಂತನ ಒಂದು ರೂಪ, ಶಿಂಶುಮಾರ ರೂಪ, ಅದರ ಬಗ್ಗೆ ವರ್ಣನೆ ಇದೆ. ಅದನ್ನು ಮಂಗಲಾಚರಣದ ರೂಪದಲ್ಲಿ ಈಗ ಕೇಳಿದ್ದೀವಿ. ಅದರ ಅರ್ಥವನ್ನು ಕೂಡ ಕೇಳೋಣ. ಭಾಗವತದಲ್ಲಿ ಈ 5ನೇ ಸ್ಕಂದದಲ್ಲಿ ಅನೇಕ ಮಂತ್ರಗಳ ವರ್ಣನೆ ಇದೆ. ತುಂಬ ವಿಶಿಷ್ಟವಾದಂಥ ಮಂತ್ರಗಳ ಸಂಗ್ರಹಣೆ ಇಲ್ಲಿದೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ಈ ಮಂತ್ರಗಳನ್ನು ನಾವು ಜಪಿಸುವಾಗ ಋಷಿ, ಛಂದಸ್ಸು, ದೇವತೆ, ಅಂಗನ್ಯಾಸ, ಕರನ್ಯಾಸ ಮೊದಲಾದವುಗಳನ್ನ ಹೇಳಬೇಕಾಗ್ತದೆ. ಒಂದು 10 ಸಂಖ್ಯೆ ಮಂತ್ರ ಆದಮೇಲೆ ಜಪ ಮಾಡಬೇಕು, ಒಂದು ತರ್ಪಣ ಕೊಡಬೇಕಾಗ್ತದೆ. ಹೀಗೆ ಅನೇಕ ವಿಧಾನಗಳು ಅದಕ್ಕಿರ್ತವೆ. ಕೆಲವು ಮಂತ್ರಗಳನ್ನಂತೂ ಹಸಿದ ಮಡಿಯಿಂದ, ಉಪವಾಸದಿಂದಲೇ ಹೇಳುವಂಥ ಅನಿವಾರ್ಯ ಸಂಪ್ರದಾಯವೂ ಕೂಡ ಇರ್ತದೆ. ಹಾಗೆ ಶಾಸ್ತ್ರ ಹೇಳಬೇಕು ಅಂತ ಅವುಗಳನ್ನು ವಿಧಾನ ಮಾಡಿರ್ತದೆ. ಈಗ ಇಲ್ಲಿ ನಾವು ಭಾಗವತದ 5ನೇ ಸ್ಕಂದದಲ್ಲಿ ಕೆಲವು ನೋಡುವ ಮಂತ್ರಗಳಿವೆ. ಸಂಕರ್ಷಣ ರೂಪದ ವರ್ಣನೆ, ಹಯಗ್ರೀವ ರೂಪ, ನರಸಿಂಹ ರೂಪ, ಮನ್ಮಥನ ರೂಪ, ಪ್ರದ್ಯುಮ್ನನ ರೂಪ, ಮತ್ಸ್ಯ, ಭೂವರಾಹ, ರಾಮಚಂದ್ರ, ನರನಾರಾಯಣರು, ಹೀಗೆಲ್ಲ ಭಗವಂತನ ಅನೇಕ ರೂಪಗಳ ವರ್ಣನೆ ಇದೆ. ಕೂರ್ಮ ರೂಪದ ವರ್ಣನೆ ಇದೆ. ಆದರೆ ಎಲ್ಲದರ ಕೊನೆಗೆ ಈ ಶಿಂಶುಮಾರ ರೂಪದ, ಕಾಲನಿಯಾಮಕವಾದ ರೂಪದ ವರ್ಣನೆ ಇದೆ. ಹಗಲಾಗಲಿ ರಾತ್ರಿ ಆಗಲಿ ಯಾವ ಸಂದರ್ಭದಲ್ಲಿ ಆದರೂ ಕೂಡ ಹೇಳಬಹುದಾದಂಥ ಋಷಿ, ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳ ಗೊಡವೆ ಇಲ್ಲದೆ ಇರುವಂಥ ಅದ್ಭುತವಾದ ಮಂತ್ರಗಳಲ್ಲಿ ಇದು ಕೂಡ ಒಂದು. ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವಾಗ ಯಾವ ಥರದ ಶುದ್ಧಿ, ಮಡಿ ಅದನ್ನು ನಾವು ಅನುಸರಿಸಬೇಕು. ಅಂಥದೇ ಮಡಿಯನ್ನು ಇದಕ್ಕೂ ಅನುಸರಿಸಿದರೆ ಸಾಕು. ಉಪವಾಸದಿಂದಲೇ ಪಠನ ಮಾಡಬೇಕು, ಇಷ್ಟೇ ಸಂಖ್ಯೆಯಲ್ಲಿ ಪಠನ ಮಾಡಬೇಕು ಅನ್ನುವಂಥ ಯಾವ ನಿಯಮವೂ ಕೂಡ ಈ ಮಂತ್ರಗಳಿಗಿಲ್ಲ. ಏತುದಹೈವ ಭಗವತೋ ವಿಷ್ಣೋ ಸರ್ವದೇವತಾಮಯಂ ರೂಪಂ ಅಹರಹ ಸಂಧ್ಯಾಯಾಂ ಪ್ರಯತಃ ನಿರೀಕ್ಷಮಾಣ ಉಪತಿಷ್ಠೇತ. ಈ ಭಗವಂತನ ಈ ಶಿಂಶುಮಾರ ರೂಪ ಎಲ್ಲ ದೇವತೆಗಳಿಗೂ ಆಧಾರಮಯವಾದದ್ದು. ಸರ್ವದೇವತಾಮಯಂ ಅಂತ ಅಲ್ಲಿ ಬಂದಿದೆ. ಅಂಥ ರೂಪವನ್ನು ಪ್ರತಿನಿತ್ಯವೂ ಕೂಡ 3 ಕಾಲಗಳಲ್ಲಿ, ಸಂಧ್ಯಾಯಾಮ ಅಂತಿದೆ, 2 ಸಂಧ್ಯೆಗಳಲ್ಲಿ ಅಥವಾ 3 ಸಂಧ್ಯೆಗಳಲ್ಲಿ
ಭಗವಂತನನ್ನು ಕಾಯಿಕವಾಗಿ ದೈಹಿಕವಾಗಿ ನಮಸ್ಕರಿಸಿ, ವಾಕಿನಿಂದ ಆತನನ್ನು ಸ್ತುತಿಸಿ, ಮಾನಸಿಕವಾಗಿ ಆತನನ್ನು ಧ್ಯಾನಿಸಬೇಕು. ಅಲ್ಲಿ ಕಾಣಿಸುವಂಥ ಒಂದು ಮಂತ್ರ ಇದು, ನಮೋ ನಮೋ ಜ್ಯೋತಿರ್ಲೋಕಾಯ ಅಂತ. ಎಲ್ಲ ಜ್ಯೋತಿರ್ಮಂಡಲಗಳಿಗೂ ಗ್ರಹ ನಕ್ಷತ್ರಗಳಿಗೂ ಕೂಡ ಆಶ್ರಯ ಈ ಭಗವಂತ. ಕಾಲಾಯನಾಯ, ಕಾಲಗಳಿಗೆ ಜ್ಞಾಪಕನೂ ಕೂಡ ಇವನೇ ಆಗಿದ್ದಾನೆ. ಸೂರ್ಯ ದಿನಾನಾಮಧಿಪ ಸೂರ್ಯ ಪಕ್ಷ ಮಾಸಾಬ್ದಪಃ ಶಶಿ ಅಂತೆಲ್ಲ ನಾವು ಕೇಳಿರ್ತೇವೆ. ಸೂರ್ಯನನ್ನು ದಿನೇಶ ಅಂತಾರೆ. ಸೂರ್ಯನ ಚಲನನ್ನು ಆಧರಿಸಿ ದಿನವನ್ನು ತೀರ್ಮಾನ ಮಾಡುವುದು. ಪಕ್ಷ ಮತ್ತು ಮಾಸ ಇವುಗಳಿಗೆಲ್ಲದಕ್ಕೂ ಕೂಡ ಚಂದ್ರ ಅಧಿಪತಿ. ಯಾಕೆಂದರೆ ಚಂದ್ರನ ಚಲನವನ್ನು ಆಧರಿಸಿ ಹುಣ್ಣಿಮೆ, ಅಮಾವಾಸ್ಯೆ ಮೊದಲಾದವುಗಳನ್ನು ಆಧರಿಸಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳನ್ನು ತೀರ್ಮಾನಿಸ್ತೇವೆ. ಹಾಗೆ ಪಕ್ಷಗಳ ತೀರ್ಮಾನ ಆದಮೇಲೆ ಮಾಸಗಳನ್ನು ಕೂಡ ನಾವು ಪರಿಗಣಿಸ್ತೀವಿ ಅಂತ ನಮಗೆ ಚಂದ್ರನ ಮಹತ್ವ ಕಾಲಗಣನೆಯಲ್ಲಿ ಹೇಗಿದೆ, ಹಾಗೆ ಸೂರ್ಯನ ಮಹತ್ವ ಕಾಲಗಣನೆಯಲ್ಲಿ ಹೇಗಿದೆ ಅಂತ ಅನ್ನೋದನ್ನು ನೋಡಿದ್ದೀವಿ ನಾವು. ಆದರೆ ವಸ್ತುತಃ ಕಾಲವನ್ನು ತಿಳಿಸುವಂಥ ಅತಿ ದೊಡ್ಡ ತತ್ವ ಶಕ್ತಿ ಅಂದರೆ ಭಗವಂತನೇ. ಅವನನ್ನೇ ಪರಕಾಲ, ಕಾಲ ಅಂತ ಕೂಡ ವರ್ಣನೆ ಮಾಡ್ತಾರೆ. ಅಂತಹ ಅನಿಮಿಷಾಂಪತಿ, ಎಲ್ಲ ದೇವತೆಗಳಿಗೂ ಕೂಡ ಅವನು ಒಡೆಯ, ಮಹಾಪುರುಷ. ಅಂತಹ ಭಗವಂತನನ್ನು ಧೀಮಹಿ ಧ್ಯಾನಿಸ್ತೇವೆ ಅಂತ ಹೀಗೆ ವರ್ಣನೆ ಬಂದಿದೆ. ಗ್ರಹರ್ಕ್ಷತಾರಾಮಯ ಮಾದಿದೈವಿಕಂ ರೂಪಂ ಹರೇಹೇ ಮಂತ್ರ ಕೃತಃ ತ್ರಿಕಾಲಂ ನಮಸ್ಯತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ಭಗವಂತನ ಈ ರೂಪವನ್ನು, ಶಿಂಶುಮಾರ ರೂಪವನ್ನು ನಾವು 3 ಹೊತ್ತಿನಲ್ಲಿ ಜಪಿಸಬೇಕು. ಹರೇಹೇ ಮಂತ್ರಕೃತಃ ತ್ರಿಕಾಲಂ, 3 ಹೊತ್ತಿನಲ್ಲಿ, ಹಗಲು, ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಅದನ್ನು ಜಪಿಸಬೇಕು. ಎಲ್ಲ ದೇವತೆಗಳಿಗೂ ಗ್ರಹ ನಕ್ಷತ್ರ ತಾರೆಗಳಿಗೂ ಕೂಡ ಅಧಿಪತಿಯಾದ ರೂಪ ಇದು. ಹೀಗೆ ಇದನ್ನು ಧ್ಯಾನ ಮಾಡುವವನಿಗೆ 3 ಕಾಲದಲ್ಲಿಯೂ ಮಾಡುವಂಥ ಎಲ್ಲ ಪಾಪಗಳು ಕೂಡ ನಷ್ಟ ಆಗ್ತದೆ. ನಾವು ಪುಣ್ಯವನ್ನೇ ಮಾಡಲಿ ಪಾಪವನ್ನೇ ಮಾಡಲಿ ಕಾಲದಲ್ಲೇ ಮಾಡೋದು, ಕಾಲದಲ್ಲೇ ದೇಶದಲ್ಲೇ ನಾವು ಮಾಡೋದು. ಹೀಗೆ 3 ಕಾಲದಲ್ಲಿ, ಹಗಲು, ಮಧ್ಯಾಹ್ನ, ರಾತ್ರಿ ನಾವೇನು ಪಾಪಗಳನ್ನು ಮಾಡಿರ್ತೀವಿ ಆ ಪಾಪಗಳೆಲ್ಲದರ ಪರಿಹಾರ ಈ ಕಾಲನಾಮಕನಾದ ಭಗವಂತನ ಧ್ಯಾನದಿಂದ ಹೋಗ್ತದೆ ಅಂತ. ಚತುರ್ವಿಂಶತಿ ಪರ್ವತ್ವಾಂ ಷಣ್ಣಾಭಿದ್ವಾದಶ ಪ್ರಧೇ ತತ್ 63 ವೈ ಚಕ್ರಂ ಪಾತು ಸದಾಗತಿ ಅಂತ ಮಹಾಭಾರತದಲ್ಲಿ ಕಾಲಚಕ್ರ ರೂಪನಾದ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಚತುರ್ವಿಂಶತಿ ಪರ್ವ, ಅದಕ್ಕೆ 24 ಪರ್ವಗಳಿವೆ. ಒಂದು ವರ್ಷದಲ್ಲಿ 24 ಹುಣ್ಣಿಮೆ ಅಮಾವಾಸ್ಯೆಗಳು ಬರ್ತವೆ. 12 ಹುಣ್ಣಿಮೆ, 12 ಅಮಾವಾಸ್ಯೆಗಳು ಬರ್ತವೆ. ಷಣ್ಣಾಭಿ 6 ಋತುಗಳು ಬರ್ತವೆ. ಚಕ್ರದಲ್ಲಿ ಏನೇನು ಇರ್ತದೋ ಅದೆಲ್ಲವೂ ಕೂಡ ಈ ಕಾಲದಲ್ಲಿ ಕೂಡ ಇರ್ತದೆ. ದ್ವಾದಶ ಪ್ರಧಿ 12 ಮಾಸಗಳಿರ್ತವೆ. ತತ್ 63 ವೈ ಒಂದು ವರ್ಷದಲ್ಲಿ 360 ದಿನಗಳಿರ್ತವೆ. ಒಂದು ಚಕ್ರದಲ್ಲಿ 360 ಸ್ಪೋಕ್ಸ್, ನಡುವಿನ ಕಡ್ಡಿಗಳಿರ್ತವೆ ಅಂತ. ಹೀಗಿರುವಂಥ ತತ್ 63 ವೈ ಚಕ್ರಂ ಪಾತು ಸದಾಗತಿ. ಆ ಸದಾಗತಿಯಾದಂತಹ ಚಕ್ರ ನಮ್ಮನ್ನು ಕಾಪಾಡಲಿ. ಪ್ರಳಯವೇ ಕಾಲವೇ ಬರಲಿ, ಸೃಷ್ಟಿಕಾಲವೇ ಇರಲಿ, ಯಾವ ಕಾಲವೇ ಇರಲಿ, ಅನಾದಿ ಕಾಲದಿಂದಲೂ ಆ ಕಾಲಚಕ್ರ, ಭಗವಂತನಿಂದ ಅಭಿನ್ನವಾದ ಆ ಕಾಲಚಕ್ರ ಅದು ಮುಂದುವರೆದೇ ಇದೆ. ಈಗಲೂ ಮುಂದುವರೆದಿದೆ, ಮುಂದೂ ಕೂಡ ಮುಂದುವರಿತದೆ. ಆ ಕಾಲಚಕ್ರದಲ್ಲೇ ಅನೇಕ ಜನ ಬ್ರಹ್ಮರು ಸೃಷ್ಟಿಗೆ ಬಂದು ಮುಂದೆ ನಿರ್ವಾಣ ಹೊಂದಿದ್ದಾರೆ. ಅನೇಕ ಜನ ದೇವತೆಗಳು, ಅನೇಕ ದುಷ್ಟಶಕ್ತಿಗಳು ಆ ಕಾಲಚಕ್ರದ ಕಣ್ಗಾವಲಿನಲ್ಲೇ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದಾರೆ. ಅವರೆಲ್ಲ ಮಣ್ಣುಗೂಡಿದ್ದಾರೆ ಕೂಡ. ಅಂಥ ಮಹಾಕಾಲಚಕ್ರ ಅದು. ಪರಕಾಲ ಅಂತ ಒಂದು ವರ್ಣನೆ ಮಾಡ್ತಾರೆ. ಹೀಗೆ ಆ ಕಾಲಚಕ್ರವನ್ನು ನಾವು ಧ್ಯಾನ ಮಾಡ್ತೀವಿ. 3 ಹೊತ್ತು ಧ್ಯಾನ ಮಾಡಿದರೆ ಆ 3 ಹೊತ್ತಿನಲ್ಲೇ ನಾವು ಮಾಡುವಂಥ ಎಲ್ಲ ಪಾಪಗಳು ಕೂಡ ಪರಿಹಾರ ಕಾಣ್ತವೆ. ನಾವು ಮಾಡುವಂಥ ಎಲ್ಲ ಪುಣ್ಯ ಮತ್ತು ಪಾಪಗಳಿಗೆ ಆದಿತ್ಯ ಚಂದ್ರ ವನದಾನಿಲೌಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ ಮಹಾಭಾರತದಲ್ಲಿ ನಾವು ಮಾಡುವ ಎಲ್ಲ ಕೃತ್ಯಗಳ
ದಾಖಲೆ ಇಡುವವರು ಯಾರು? ಸೂರ್ಯ, ಚಂದ್ರ, ಬೆಂಕಿ, ಗಾಳಿ, ಆದಿತ್ಯ ಚಂದ್ರ ವನಲ ನಿಲೌಚ ದೇವ್ರಭೂಮಿ, ಆಕಾಶ, ಭೂಮಿ, ನೀರು, ಹೃದಯದಲ್ಲಿ ಅಂತರ್ಗತನಾದ ಭಗವಂತ ಅಂತ ಅರ್ಥ. ದೇವ್ರ ಭೂಮಿ ರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳು. ಉಭೇಚ ಸಂಧ್ಯೆ, ಪ್ರಾತಃ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ ಅನ್ನುವಂಥ 2 ಸಂಧ್ಯೆಗಳು. ಇವು ಆ ನಾವು ಮಾಡುವ ಎಲ್ಲ ಚಟುವಟಿಕೆಗಳಿದ್ರು ಕೂಡ ದಾಖಲೆ ಇಟ್ಟಿರ್ತವೆ, ಅವಕ್ಕವು ಸಾಕ್ಷಿಯಾಗಿವೆ ಅಂತ ಹೀಗೆ ಮಹಾಭಾರತವು ಕೂಡ ಹೇಳಿದೆ. ಹೀಗೆ ಆ ಕಾಲನಿಯಾಮಕನಾದ ಶಿಂಶುವಾರ ರೂಪದ ಭಗವಂತನನ್ನು ನಾವು 3 ಕಾಲದಲ್ಲಿಯೂ ಕೂಡ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಹಾಗೆ 3 ಕಾಲದಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಆತನ ಮಧ್ಯ ವಯಸ್ಸಿನಲ್ಲಿ, ಆತನ ಮರಣ ಕಾಲದಲ್ಲಿ ನಾವು ಅದನ್ನು ಧ್ಯಾನಿಸ್ಬೇಕು. ಹುಟ್ಟಿದಾಗ ಆ ವ್ಯಕ್ತಿಗೆ ತಾನು ಧ್ಯಾನ ಮಾಡಬೇಕು ಅನ್ನುವಂಥ ಪರಿವೇ ಇರೋದಿಲ್ಲ ನಮ್ಮಂಥವರಿಗೆ. ನಾವೇನು ಮಾಡಬೇಕಾಗಾದ್ರೆ, ಹುಟ್ಟಿದ ವ್ಯಕ್ತಿಗೆ ಮತ್ತು ಸಾಯುವ ವ್ಯಕ್ತಿಗೆ ಆ ಭಗವಂತನನ್ನು ಧ್ಯಾನಿಸುವಂಥ ಪರಿವೇ ಇರೋದಿಲ್ಲ. ಆದರೆ ನಮ್ಮ ಕಣ್ಮುಂದೆ ಯಾರು ಹುಟ್ಟುತ್ತಾ ಇದ್ದಾರೆ, ಯಾರು ಸಾಯ್ತಾ ಇದ್ದಾರಲ್ಲ, ಅವರ ಎದುರಿಗೆ ಅವರು ಉಪಚಾರ ಮಾಡುವವರಾದರೂ ಕೂಡ, ಅವರು ಬಂಧು ಬಾಂಧವರು, ಮಕ್ಕಳು ಮೊದಲಾದವರು ಅಲ್ಲಿ ಕಾಲನಿಯಾಮಕನಾದ ಭಗವಂತನನ್ನು ಧ್ಯಾನಿಸ್ಬೇಕು. ಇನ್ನು ಮಧ್ಯ ಅಂತೂ, ಜೀವನದ ಮಧ್ಯದಲ್ಲಂತೂ ಆ ಜಾತಕನಾದ ವ್ಯಕ್ತಿಗೆ ಅವನಿಗೆ ಕಾಲದ ಪರಿವೇ ಇರುವುದರಿಂದ ಅವನು ಅದನ್ನು ಧ್ಯಾನಿಸಬೇಕು. ಹೀಗೆ ಹುಟ್ಟಿದ ಮೇಲೆ, ಸಾಯುವಾಗ, ಹಾಗೆ ಮಧ್ಯದ ಕಾಲದಲ್ಲಿ, ಹಾಗೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಭಗವಂತನನ್ನು, ಕಾಲನಿಯಾಮಕನಾದ ಭಗವಂತನನ್ನು ಧ್ಯಾನಿಸಬೇಕು. ಪಾಪಗಳನ್ನು ಕಳ್ಕೊಳ್ಬೇಕು ಅಂತ 5ನೇ ಸ್ಕಂದದಲ್ಲಿ ಬರುವ ಆ ಶಿಂಶುಮಾರ ರೂಪದ ವರ್ಣನ. ಇನ್ನು ಮುಂದೆ ಇವತ್ತು ನಾವು ನೋಡಬೇಕಾಗಿರುವಂಥ ಈ ಒಂದು ಶ್ಲೋಕ, ಅದನ್ನು ನೋಡೋಣ. 17ನೇ ಶ್ಲೋಕ ಇದು. 1ನೇ ಸ್ಕಂದದ 5ನೇ ಅಧ್ಯಾಯದ 17ನೇ ಶ್ಲೋಕ. ಜ್ಞಾನ ಕಾರ್ಯದ ಮಹತ್ವವನ್ನು ಸಾರುವಂಥ ಒಂದು ಶ್ಲೋಕ ಇದು. ತನಗೆ ವಿಹಿತವಾದಂಥ ನಿತ್ಯ ನೈಮಿತ್ತಿಕ ಕರ್ಮಗಳೇನಿವೆ, ಸಂಧ್ಯಾ ವಂದನೆಯಿಂದ ಆರಂಭಿಸಿ ದೇವಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಔಪಾಸನ, ಅಗ್ನಿಹೋತ್ರ ಮೊದಲಾದವುಗಳು, ಅವುಗಳಲ್ಲಿ ಸ್ವಲ್ಪ ಸಂಕೋಚ ಮಾಡಿ ಆದರೂ ಕೂಡ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಲಿಕ್ಕೆ ತೊಡಗಬೇಕು. ಹಾಗೆ ಮಾಡಿದ್ದಾದರೆ ನಮ್ಮ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಕಾಣ್ತವೆ. ಕೆಲವೊಂದು ಬಾರಿ ಏನಾದರೂ ವಿಘ್ನ ಬಂದು ಭಗವಂತನ ಆರಾಧನೆ ಪೂರ್ಣವಾಗದೇ ಸಾಧಕ ಬಿದ್ದರೂ ಕೂಡ, ಬೀಳುವುದು ಅಂದರೆ ಸಾಧನ ಮಾರ್ಗದಿಂದ ಬೀಳುವುದು ಅಥವಾ ಮರಣಿಸುವುದು, ಏನೇ ಆದರೂ ಕೂಡ ಅದು ಮತ್ತೆ ಮುಂದುವರಿತದೆ. ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅದೆಂದೂ ವ್ಯರ್ಥ ಆಗೋದಿಲ್ಲ. ಹಾಗಾದರೆ ನಮ್ಮ ಎದುರಿಗಿರುವುದು 2, ಒಂದು ದ್ರವ್ಯಯಜ್ಞ ಮತ್ತೊಂದು ಜ್ಞಾನಯಜ್ಞ. ದ್ರವ್ಯಯಜ್ಞವನ್ನು ಸ್ವಲ್ಪ ಕಡಿಮೆ ಮಾಡಿ, ಕರ್ಮವನ್ನು ಸ್ವಲ್ಪ ಕಡಿಮೆ ಮಾಡಿ ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಅದರಿಂದ ಮಹಾಶ್ರೇಯಸ್ಸಿದೆ. ಅದರ ಬದಲು ಜ್ಞಾನ ಮಾರ್ಗಕ್ಕೆ ಒತ್ತು ಕಡಿಮೆ ಕೊಟ್ಟು ಕರ್ಮವನ್ನೇ ಹೆಚ್ಚು ಮಾಡಿದರೆ ಅದರಿಂದ ವಿಘ್ನ ಬಂದಾಗ ಕರ್ಮವೂ ಹಾಳಾಗಿ ಹೋಗ್ತದೆ. ಹೇಗೂ ಜ್ಞಾನ ಮಾರ್ಗವನ್ನು ನಾವೇ ಬಿಟ್ಟಿದ್ದೆವು, ಕರ್ಮ ಮಾರ್ಗವನ್ನು ವಿಘ್ನ ಬಂದಾಗ ಬಿಟ್ಟೆವು. ಆದ್ದರಿಂದ ಏನೂ ಫಲ ಸಿಗದಂತೆ ಆಗ್ತದೆ. ಅದರಿಂದ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಧಕನಾದವನು ತನ್ನ ಜೀವಮಾನದಲ್ಲಿ ಮುಂದುವರಿಬೇಕು ಅಂತ ಆ ಶ್ಲೋಕದ ಅರ್ಥ. ಇದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನು ಮೊದಲು ನೋಡೋಣ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಇದಾನೀಂತು ನಿತ್ಯ ನೈಮಿತ್ತಿಕ ಸ್ವಧರ್ಮನಿಷ್ಠಾಂ ಅಪಿ ಅನಾದೃತ್ಯ ಕೇವಲ ಹರಿಭಕ್ತರೇವ ಉಪದೇಷ್ಟವ್ಯ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಸ್ವಲ್ಪ ಅನಾದರಿಸಿದರೂ ತೊಂದರೆ ಇಲ್ಲ, ಆದರೆ ಭಗವಂತನ ಭಜನೆಯನ್ನು ಮಾತ್ರ ಯಾವತ್ತೂ ಕೈ ಬಿಡುವಂತಿಲ್ಲ. ಅದನ್ನು ಈಗಿಲ್ಲಿ ಹೇಳ್ತಿದ್ದಾರೆ. ಅಲ್ಲೊಂದು ಪ್ರಶ್ನೆ, ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನವನ್ನು ಸ್ವಲ್ಪ ಬಿಟ್ಟು ಭಕ್ತಿ ಪರಿಪಾಕದಿಂದ ಅವನ ಕೃತಾರ್ಥನೇ ಆದರೆ, ಮುಕ್ತಿನೇ ಸಿಕ್ಕರೆ ಭಾಳ ಸಂತೋಷವೇ ಆಯಿತು. ಆದರೆ ಆ ಏನು ಭಗವಂತನ ಜ್ಞಾನ ಮಾರ್ಗದಲ್ಲಿ ತೊಡಗಿದ್ದ, ಇನ್ನೂ ಅದು ಜ್ಞಾನ ಮಾರ್ಗ ಪಕ್ವವಾಗಿರಲಿಲ್ಲ. ಆವಾಗಲೇ ಆತನಿಗೆ ಮರಣ ಬಂದರೆ ಗತಿ ಏನು? ಇದು ಪತೇತ್ ಭ್ರಶ್ಯೇತ್ ಮ್ರಿಯೇತವ. ಕೆಲವರು ಅದನ್ನು ಕೇವಲ ಮರಣಿಸುವುದು ಅಂತ ಮಾತ್ರ ಅರ್ಥ ಇಟ್ಕೊಂಡಿದ್ದಾರೆ. ನಡುವೆ ಸತ್ತರೆ ಹೇಗೆ ಗತಿ, ಏನು ಗತಿ ಅಂತ. ಸಾಯುವುದು ಮಾತ್ರ ಅಲ್ಲ, ಬದುಕಿದ್ರೂ ಕೂಡ
ಜ್ಞಾನ ಮಾರ್ಗವನ್ನು ಹಿಡಿದವನಿಗೆ ನಡುವೆ ಅವನಿಗೂ ಕೂಡ ಮರಣ ಬರಬಹುದು. ಜ್ಞಾನ ಮಾರ್ಗದ ಸಾಧನೆ ಪೂರ್ತಿ ಆಗದ ಹೊರತು ಅವನಿಗೆ ಮರಣ ಬಂದುಬಿಡಬಹುದು. ಆದ್ದರಿಂದ ಅಲ್ಲಿ ಪತೇತಂದರೆ ಒಂದು ದೇಹವೇ ಬಿದ್ದು ಹೋಗೋದು ಮರಣದಲ್ಲಿ, ಇನ್ನೊಂದು ದೇಹ ಬಿದ್ದು ಹೋಗದೆ ಹೋದರೂ ಕೂಡ ಸಾಧನ ಮಾರ್ಗದಿಂದ ಕೆಳಗೆ ಬೀಳೋದು. ಹೀಗಾಗುವ ಎರಡೂ ಅರ್ಥಗಳನ್ನು ಕೂಡ ಗ್ರಹಿಸಬೇಕು. ಶ್ರೀಧರಿ ವ್ಯಾಖ್ಯಾನದಲ್ಲಿ ಪತೇತ್ ಭ್ರಶ್ಯೇತ್ ಮ್ರಿಯೇತವ, ಸಾಧನ ಮಾರ್ಗದಿಂದ ಭ್ರಷ್ಟನೂ ಆಗಬಹುದು, ಸತ್ತು ಹೋಗಬಹುದು ಅಂತ ಎರಡೂ ಕೂಡ ತಗೊಂಡಿದ್ದಾರೆ. ಈಗ ಸಾಧನ ಮಾರ್ಗ ಪೂರ್ತಿ ಆಗೋಕ್ಕಿಂತ ಮುಂಚೆನೇ ಅದನ್ನು ಅವನು ಭ್ರಷ್ಟನಾಗಿಬಿಟ್ರೆ ಆ ಕಡೆ ಕರ್ಮವನ್ನು ಮಾಡಲಿಲ್ಲ, ಈ ಕಡೆ ಜ್ಞಾನ ಮಾರ್ಗವೂ ಪೂರ್ಣ ಆಗಲಿಲ್ವಲ್ಲ, ಅದರಿಂದ ಅವನಿಗೇನು ತೊಂದರೆ ಆಗ್ತದ ಅಂತ ಒಂದು ಪ್ರಶ್ನೆ ಬರ್ತದೆ. ಏನೂ ಆಗೋದಿಲ್ಲ. ಭಕ್ತಿಯ ವಾಸನ ಅಂತ ಅನ್ನೋದು, ಭಕ್ತಿಯ ಸಂಸ್ಕಾರ ಅಂತ ಅನ್ನೋದು ಅವನ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಅದರಿಂದ ಅವನಿಗೆಂದೂ ಅಮಂಗಳ ಆಗೋದಿಲ್ಲ. ಅವನಿಗೆ ಮುಂದೆ ಮಂಗಳ ಮತ್ತೆ ಕಾದಿದೆ ಅಂತ ಅರ್ಥ. ಭಗವಂತನ ಭಜನೆಯನ್ನು ಯಾರು ಬಿಟ್ಟಿದ್ದಾರೆ ಅವರಿಗೆ ಮಾತ್ರ ತೊಂದರೆ ಹೊರತು ಧರ್ಮವನ್ನು ಕರ್ಮವನ್ನು ಯಾರು ಕೈ ಬಿಟ್ಟಿದ್ದಾರೆ ಅವರಿಗೆಂದೂ ಕೂಡ ತೊಂದರೆ ಇಲ್ಲ. ಪತೇತಿಥಿ ಶರೀರ ಪಾತೋಕ್ತಿ. ಈಗ ನಾವು ನೋಡಿದ್ದು ಶ್ರೀಧರಿಯ ವ್ಯಾಖ್ಯಾನ, ಇನ್ನು ಮುಂದೆ ನೋಡುವುದು ವೀರರಾಘವರ ವ್ಯಾಖ್ಯಾನ. ಪತೇತ್ ಅಂದರೆ ಶರೀರವೇ ಸತ್ತು ಹೋಗೋದು ಅಂತ ಅದರ ಅರ್ಥ. ಪುರಾಣಿಕಾಚಾರ್ಯರ ಕನ್ನಡದ ಅನುವಾದದಲ್ಲಿ ಕೂಡ ಮರಣ ಹೊಂದಿದ್ದಾರೆ ಅಂತಲೇ ಅರ್ಥ ಬರೆದಿದ್ದಾರೆ. ವಸ್ತುತಃ ಅದು ಮರಣ ಅಂದರೆ ಕೇವಲ ಮರಣ ಅಂತಲೇ ಅಲ್ಲ, ಬದುಕಿದ್ರೂ ಕೂಡ ಸಾಧನ ಮಾರ್ಗದಿಂದ ಕದಾಚಿತ್ ಚ್ಯುತಿ ಆಗಬಹುದು ಮನುಷ್ಯನಿಗೆ. ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಈ ಭಜನೋದ್ಯತ ಸನ್ ಯಹ ಸನ್ ಅಪಕ್ವ ಕಷಾಯ ಪತೇತ್ ಮ್ರಿಯೇತ ಯದಿ. ಅಪಕ್ವ ಅಂದರೆ ಅವನ ಮನಸ್ಸಲ್ಲಿರುವ ಕಾಮಕ್ರೋಧಾದಿಗಳ ಪರಿಹಾರ ಆಗಿ ಅವನ ಸಾಧನೆಯನ್ನು ಪೂರ್ಣ ಆಗುವುದಕ್ಕಿಂತಲೇ ಮುಂಚೆನೇ ಅವನು ಮರಣಿಸಿಬಿಟ್ರೆ ಏನಾಗ್ತದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಅದು ಬಂದಿದೆ. ಆ ಶ್ಲೋಕಗಳನ್ನೆಲ್ಲ ವೀರರಾಘವರ ವ್ಯಾಖ್ಯಾನದಲ್ಲೂ ಉದ್ಧರಿಸ್ತಾರೆ. ಆ ಎಲ್ಲ ಅಂಶಗಳು ಕೆಲವು ನಮಗೂ ಸಮ್ಮತವೇ. ಆದ್ದರಿಂದ ಅವನು ಹೇಳ್ತಾ ಇದ್ದೀನಿ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತೆ. ಒಂದು ಬಾರಿ ಅಧ್ಯಾತ್ಮದ ಮಾರ್ಗದಲ್ಲಿ ಕಾಲಿಟ್ಟರೆ, ಸನ್ಮಾರ್ಗದಲ್ಲಿ ಕಾಲಿಟ್ಟರೆ ಅವನಿಗೆ ಅದರಿಂದ ಯಾವತ್ತೂ ಕೂಡ ದುರ್ಗತಿ ಆಗೋದಿಲ್ಲ. ತಾತ್ಕಾಲಿಕವಾಗಿ ವಿಚ್ಛೇದ ಬರಬಹುದು, ಆದರೆ ದುರ್ಗತಿ ಮಾತ್ರ ಎಂದೂ ಕೂಡ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಕೆಲವು ಪುಣ್ಯಲೋಕಗಳಿಗೆ ಹೋಗಿ ಅಲ್ಲಿ ಕೆಲವು ದೀರ್ಘಕಾಲ ಇದ್ದು ಮತ್ತೆ ಪವಿತ್ರವಾದ ಆಚಾರ ವಿಚಾರ ಸಂಪನ್ನವಾದ ಮನೆಗಳಲ್ಲಿ ಹುಟ್ಟಿ ಅಲ್ಲಿ ಮತ್ತೆ ಸಾಧನೆಯನ್ನು ಮುಂದುವರಿಸ್ತಾನೆ. ಚಿನ್ನಾಭ್ರಮಿಯೋ ನಶ್ಯತಿ. ಅರ್ಜುನ ಅದನ್ನು ಪ್ರಶ್ನೆ ಮಾಡಿರ್ತಾನೆ ಕೃಷ್ಣನನ್ನು ಕುರಿತು. ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿಯೋ ನಶ್ಯತಿ. ತುಂಡು ಮೋಡಗಳು, ಅದರಿಂದ ಏನು ಕೆಲಸ ಆಗ್ತದೆ? ಮಳೆನೇ ಬರೋದಿಲ್ಲ, ಮೋಡ ಎಲ್ಲ ಹಾಳಾಗಿ ಹೋಗ್ತದೆ. ಮೋಡ ಕಪ್ಪಾಗಿ ದಟ್ಟವಾಗಿ ಚಿತ್ತೈಸಬೇಕು, ಆಗ ಮಳೆ ಬರ್ತದೆ. ತುಂಡು ಮೋಡಗಳು ಅಲ್ಲೊಂದು ಇಲ್ಲೊಂದು ಚದುರಿದ ಮೋಡಗಳಿದ್ದರೆ ಅದರಿಂದ ಸರಿಯಾಗಿ ಮಳೆನೇ ಬರೋದಿಲ್ಲ, ನಮಗದು ಗೊತ್ತಿದೆ. ಆದ್ದರಿಂದ ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿ ನಶ್ಯತಿ. ಅಂಥ ವ್ಯಕ್ತಿ ಸಾಧನ ಮಾರ್ಗದಿಂದ ಭ್ರಷ್ಟನಾಗಿದ್ರೆ ಹಾಳಾಗಿ ಹೋಗ್ತಾನ ಅಂತ ಅರ್ಜುನನು ಕೂಡ ಗೀತಾದಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಅಲ್ಲಿಯೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಇದೇ ಉತ್ತರ. ಕಲ್ಯಾಣ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಕಾಲಿಟ್ಟವನಿಗೆ ಯಾವತ್ತೂ ಕೂಡ ದುರ್ಗತಿ ಇಲ್ಲ. ವಿಳಂಬ ಆಗಬಹುದು, ಆದರೆ ಅದು ಎಂದೂ ಮೋಕ್ಷ ಇಲ್ಲದಂತಾಗುವುದಿಲ್ಲ. ತೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತನೂ ಭಗವದ್ಗೀತಾದಲ್ಲೇ ಬಂದಿದೆ. ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಆ ಪುಣ್ಯದ ಫಲವನ್ನು ಅನುಭವಿಸಿ ಮರಳಿ ಮತ್ತೆ ಈ ಕಡೆ ಬರ್ತಾನೆ. ಆದ್ದರಿಂದ ಅವನಿಗೆ ಯಾವ ಕಾಲಕ್ಕೂ ಕೂಡ ತೊಂದರೆ ಇಲ್ಲ. ಸನ್ಮಾರ್ಗದಲ್ಲಿ ಒಮ್ಮೆ ಕಾಲಿಟ್ಟು ಸಾಕು. ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿದ್ದಾರೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ಭಗವಂತನ ಕುರಿತಾಗಿ ಒಂದು ನಾವೇನು ಪ್ರವೃತ್ತಿ ಮಾಡ್ತೀವಲ್ಲ, ಒಂದು ಪ್ರಾರಂಭ, ಒಂದು ಸಣ್ಣ ಸ್ಟೆಪ್ ತೊಗೊಂಡ್ರೂ ಕೂಡ, ಅಥವಾ ಇಚ್ಛಾವ, ಒಂದು ಇಚ್ಛೆ ಮಾಡಿದ್ವಿ ಹೀಗೆ ಮಾಡಬೇಕು ಅಂಥೇಳಿ, ಸ್ಟೆಪ್ ತೊಗೊಂಡ್ರೂ ತೊಂದರೆ ಇಲ್ಲ. ಈ ಜನ್ಮದಲ್ಲಿ ಒಂದು ಹೆಜ್ಜೆ ತೊಗೊಂಡವರು ಮುಂದಿನ ಜನ್ಮದಲ್ಲಿ ಆ ಎರಡನೇ ಹೆಜ್ಜೆಗೆ ಹೋಗ್ತಾರೆ. ಅವರು ಒಂದನೇ ಹೆಜ್ಜೆಗೆಂದು ಮರಳಿ ಬರುವ ಪ್ರಶ್ನೆ ಇಲ್ಲ. ಆ 1, 2, 3 ಈ ಹೆಜ್ಜೆಗಳ ನಡುವೆ ವಿಳಂಬ ಬಹಳ ಇರಬಹುದು. ಯಾಕೆಂದರೆ ನಮಗಿದು ಆಧುನಿಕ ಗಣಿತದಲ್ಲಿಯೂ ಕೂಡ ಎಲ್ಲರಿಗೂ ಗೊತ್ತಿದ್ದೇ ಇದೆ. 1 ಮತ್ತು 2, 2ರಿಂದ 3, 3ರಿಂದ 4,
ಒಂದಕ್ಕೂ ಎರಡಕ್ಕೂ ಅಂತರ ಎಷ್ಟು? ಏನೂ ಅಂತರ ಇಲ್ಲ ನಡುವೆ ಅಂತೇವೆ. ಎರಡಕ್ಕೂ ಮೂರಕ್ಕೂ ಅಂತರ ಎಷ್ಟು? ಅಂತರ ಇಲ್ಲ ಅಂತೇವೆ. ಎರಡಕ್ಕೂ ಐದಕ್ಕೂ ಅಂತರ ಇದೆ, ನಡುವೆ 3, 4 ಇವೆಲ್ಲ ಇದ್ದೇ ಇದೆ. ಆ 5ರಲ್ಲಿ 2 ತೆಗೆದ್ರೆ 3 ಉಳಿತದೆ. ಹೀಗೆ ಅಂತರ ಇದೆ. ಆದರೆ 1, 2, 2, 3, 3, 4ಕ್ಕೆ ಅಂತರ ಏನು? ಅಲ್ಲಿ ಕೂಡ ದಶಾಂಶಗಳ ಅಂತರ ಇದ್ದೇ ಇದೆಯಲ್ಲ. 1/4, 1.5, 1/3, 2 ಹೀಗೆ ಸಣ್ಣ ಸಣ್ಣ ಅಂತರಗಳು ಅಲ್ಲಿಯೂ ಕೂಡ ಇದ್ದೇ ಇವೆ. ಕಾಲವನ್ನು 10 ಭಾಗ ಮಾಡ್ಲಿಕ್ಕೆ ಬರ್ತಿತ್ತು ಮೊದಲು, ಅದನ್ನು ಮುಂದೆ 100 ಭಾಗ ಮಾಡ್ಲಿಕ್ಕೆ ಬಂತು. 10,000 ಭಾಗ ಮಾಡಲಿಕ್ಕೆ ಕಲ್ತಿದ್ದಾರೆ ಈಗೀಗ ಕಾಲವನ್ನು. ಆದ್ದರಿಂದ 1ಕ್ಕೂ 2ಕ್ಕೂ ಕೂಡ ದೊಡ್ಡ ಅಂತರವೇ ಇದೆ. 10 ಸೆಕೆಂಡ್ಗಳ, 10 ಸಣ್ಣ ಅಂಶಗಳ, 100 ಸಣ್ಣ ಅಂಶಗಳ, 1000 ಸಣ್ಣ ಅಂಶಗಳ ಅಂತರ ಅನ್ನೋದು 1 ಮತ್ತು 2ಕ್ಕೆ ಇದ್ದೇ ಇದೆ. ಆದರೆ ಸಾಧನೆಯಲ್ಲಿ ಒಂದನ್ನು ಇವತ್ತು ಪ್ರಾರಂಭ ಮಾಡಿದವನು ಮುಂದಿನ ಜನ್ಮದಲ್ಲಿ 1.1ಕ್ಕೆ ಹೋಗ್ಬೋದು, 1.2ಕ್ಕೆ ಹೋಗ್ಬೋದು. ಆದರೆ ಒಂದಕ್ಕೆ ಏರಿದವನು ತೀರಾ ಅಧಃಪತನಕ್ಕೆ ಗುರಿ ಆಗೋದಿಲ್ಲ. ಬಹಳ ಅಂದರೆ 1ಕ್ಕೆ ಏರಿದವನು 0.9 ಅಲ್ಲಿಗೆ ಏನಾದರೂ ಇಳಿದು ಬರಬಹುದು. 0.9ಗೂ 1ಕ್ಕೂ ಏನು ಬಹಳ ಅಂತರ ಇಲ್ಲ. ಮತ್ತೆ 1ಕ್ಕೆ ಹೋಗ್ತಾನೆ, ಅಲ್ಲಿಂದ ಮುಂದಿನ ಮಾರ್ಗಕ್ಕೆ ಅವನು ಹೋಗ್ತಾನೆ. ಪತನ ಇದ್ದರೂ ಕೂಡ ಅದು ಕೇವಲ ತಾತ್ಕಾಲಿಕವಾದ ಪತನ, ಅದು ಅವನು ದೀರ್ಘಕಾಲ ಅಲ್ಲಿ ಪತಿತನಾಗಿರೋದಿಲ್ಲ ಅಂತ ಅದರ ತಾತ್ಪರ್ಯ. ಭಕ್ತಿಯುಕ್ತಸ್ಯ ಕರ್ಮಾಚರಣಂ ಆರಾಧನತೆಯ ಪರಿಣಮತೆ ತದಯುಕ್ತಸ್ಯ ತು ಬಂಧ ಕಾರಣಮೇವ. ಇದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ. ಭಕ್ತಿಯುಕ್ತನಾದವನು ಕರ್ಮಾಚರಣೆ ಮಾಡಿದರೆ ಅದು ಭಗವಂತನ ಪೂಜೆ ಆಗ್ತದೆ. ಆ ಭಕ್ತಿ ಇಲ್ಲದೆ ಹೋದರೆ ಅಂಥ ಕರ್ಮವೂ ಕೂಡ ಆತನನ್ನು ಬಂಧಿಸಿಟ್ಟು ಬಿಡ್ತದೆ. ಹೀಗೆ ಸ್ವಧರ್ಮಾಚರಣ ಮತ್ತು ಈಶ್ವರ ಭಕ್ತಿ ಅವುಗಳ ನಡುವೆ ಭಕ್ತಿಯೇ ಗರಿಯಿಸಿ, ಭಕ್ತಿಯೇ ಬಹಳ ಶ್ರೇಷ್ಠವಾದದ್ದು ಅಂತ ಅದನ್ನು ವರ್ಣಿಸಿದ್ದಾರೆ. ಮರಣ ಆಗುವುದು ಅಂದರೆ ರೋಗಾದಿಗಳಿಂದ ಮರಣ ಆಗಬಹುದು, ಅಥವಾ ವಿಷಯಾಂತರಾಸಕ್ತಿಯ ಕಥಂಚಿತ್ ಭ್ರಶ್ಯೇತ್. ಇದು ಯಾಕೆ ಯೋಗಾರೂಢನಾದವನು ಕೂಡ ಕೆಲವು ಬಾರಿ ಬೀಳಬಹುದು. ಯಾಕೆಂದರೆ ಪ್ರಾರಬ್ಧ ಕರ್ಮವಶಾತ್ ವಿಷಯದ ಸಂಸ್ಕಾರ ಮನಸ್ಸಿನಲ್ಲಿರ್ತದೆ. ಅದರಿಂದ ಅವನು ಬೀಳಬಾರ್ದು ಅಂತಿಲ್ಲ. ಬಿದ್ದರೂ ಕೂಡ ಭಗವದ್ಭಕ್ತಿ ಅವನ ಮನಸ್ಸಿನಲ್ಲಿರೋದರಿಂದ ಅವನಿಗೆ ಅಮಂಗಳ ಏನೂ ಆಗೋದಿಲ್ಲ, ತಾತ್ಕಾಲಿಕವಾದ ಹಿನ್ನಡೆ ಆಗ್ತದೆ. ಹೌದು, ನಮ್ಮ ಜೀವನ ಹಾವು ಏಣಿ ಆಟ ಇದ್ದ ಹಾಗೆ. ಒಂದ್ಸರಿ ಬಿದ್ದರೂ ಕೂಡ ಮತ್ತೆ ಆತ ಸಾಧಕ ಮೇಲೆ ಏರೇ ಏರ್ತಾನೆ. ಆಟದಿಂದಲೇ ಅವನನ್ನು ಎತ್ತು ಯಾರೂ ಕಿತ್ತು ಹಾಕೋದಿಲ್ಲ. 98ಕ್ಕೆ ಹೋದವನು ಇದ್ದಕ್ಕಿದ್ದಂತೆ ಯಾವುದೋ ಹಾವಿನಿಂದ ಕಚ್ಚಿಸಿಕೊಂಡು ಕೆಳಗೆ ಬಂದು ಬೀಳಬಹುದು. ಮತ್ತೆ ಆಟವನ್ನು ಮುಂದುವರಿಸಿ ಗೆಲ್ಲಲಿಕ್ಕೆ ಅವನಿಗೆ ಅವಕಾಶ ಇದೆ. ಹೊರತು ನೀನು ಆಟಕ್ಕೆ ಬರಬೇಡ ಅಂತ ಕೆಳಗೆ ಬಿದ್ದವನನ್ನು ಯಾರೂ ಕಳಿಸೋದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸನ್. ಭಗವದ್ಗೀತೆ ಶ್ಲೋಕಗಳನ್ನು ಎಲ್ಲ ವ್ಯಾಖ್ಯಾನಕಾರರು ಹೇರಳವಾಗಿ ಉದ್ಧರಿಸಿದ್ದಾರೆ. ಎಷ್ಟು ಜನ್ಮದ ಸಂಸ್ಕಾರ ಇದೆ ಅವನಿಗೆ. ಜ್ಞಾನದ ಸಂಸ್ಕಾರವೂ ಕೂಡ ಆತನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆಯಲ್ಲ. ಆದ್ದರಿಂದ ಅದು ಅವನನ್ನು ಮುಂದಿನ ಜನ್ಮದಲ್ಲಿ ಮುಂದುವರಿಸ್ತದೆ. ಅದರಿಂದ ನಮ್ಮ ಗತಿ ಏನು ಅಂತ ಯಾರೂ ಕೂಡ ಆಲೋಚನೆ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಎಲ್ಲರಿಗೂ ಕೂಡ ಆ ಮಾರ್ಗ ತೆರೆದಿದೆ, ಭಗವಂತನ ಮಾರ್ಗ. ಅದರಲ್ಲಿ ಅವ್ರಿಗೆ ಮುಂದುವರಿಲಿಕ್ಕೆ ಅವಕಾಶ ಇದೆ. ಇವತ್ತು ಪ್ರಾರಂಭ ಮಾಡಿದ ಒಂದು ಹೆಜ್ಜೆ ಅದು ಮುಂದಿನ ಅನೇಕ ಹೆಜ್ಜೆಗಳಿಗೆ ಕಾರಣ ಆಗ್ತದೆ. ಒಂದೇ ದಿವಸ 100 ಹೆಜ್ಜೆಗಳನ್ನೆಲ್ಲ ದಾಟ್ಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಒಂದು ಹೆಜ್ಜೆಯನ್ನಾದರೂ ನಾವು ಇಡಬಹುದಲ್ಲ ಅಂತ ಈಗ ಅದರಿಂದ ಒಂದು ಭರವಸೆ ಕೊಡ್ತಾರೆ. ಅದಕ್ಕೆ ನಮ್ಮ ಮನಃಶಾಸ್ತ್ರದಲ್ಲೂ ಕೂಡ ಅದಕ್ಕೊಂದು ಉದಾಹರಣೆ ಕೊಡ್ತಿರ್ತಾರೆ. ಇವತ್ತು ಇದ್ದಕ್ಕಿದ್ದಂಗೆ ಕಾಶಿ ಕಡೆ ಹೋಗಬೇಕು ಅಂತ ಮನಸ್ಸಾಗಿದೆ. ಕಾಶಿಗೆ ಹೋಗಲಿಕ್ಕೆ ವಿಮಾನದಲ್ಲಿ ಹೋದರೂ ಅಥವಾ ರೈಲಿನಲ್ಲಿ ಹೋದರೂ, ವಿಮಾನದಲ್ಲಿ ಹೋದರೂ ಕೂಡ ರೈಲಿನಲ್ಲಿ ಹೋಗುವುದಕ್ಕಿಂತ ವಿಮಾನದಲ್ಲಿ ಬೇಗ ಹೋಗ್ಬೋದು. ಆದರೆ ಈ ಕ್ಷಣದಲ್ಲಿ ಇಲ್ಲಿದ್ದೀವಿ, ಮುಂದಿನ ಕ್ಷಣದಲ್ಲಿ ಕಾಶಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಓವರ್ನೈಟ್ ವಿ ಕೆನಾಟ್ ಚೇಂಜ್ ಅವರ್ ಡೆಸ್ಟಿನೇಷನ್. ರಾತ್ರೋರಾತ್ರಿ ನಾವು ಇಲ್ಲಿದ್ದವ್ರು ಇನ್ಯಾವುದೋ ಡೆಸ್ಟಿನೇಷನಲ್ಲಿ ಸ್ಥಳದಲ್ಲಿ ಗಮ್ಯ ಸ್ಥಳದಲ್ಲಿ ಇರ್ಲಿಕ್ಕೆ ಬರೋದಿಲ್ಲ. ಬಟ್ ಓವರ್ನೈಟ್ ವಿ ಕ್ಯಾನ್ ಚೇಂಜ್ ಅವರ್ ಡೈರೆಕ್ಷನ್ ಅಂತ. ಇವತ್ತು ಪೂರ್ವಕ್ಕೆ ಮುಖ ಮಾಡಿ ನಿಂತವರು ಉತ್ತರಕ್ಕೆ ಮುಖ ಮಾಡಿ ನಿಂತರೆ ಕಾಶಿಗೆ ಅಷ್ಟೇ ನಾವು ಹತ್ತಿರ ಆದೆವು. ನಮ್ಮ ಡೈರೆಕ್ಷನ್ ಚೇಂಜ್ ಆಗ್ಬೋದು. ಇವತ್ತು ಪೂರ್ವಕ್ಕೆ ನಿಂತವರು ಉತ್ತರಕ್ಕೆ ನಿಲ್ಲುವುದು ಭಾಳ ಸುಲಭ. ಅಂದರೆ ಕಾಶಿಗೆ ಹೋಗಬೇಕು ಅಂತ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವುದು ಸುಲಭ. ಕಾಶಿಗೆ ಹೋಗ್ಲಿಕ್ಕಿನ್ನು ಕೆಲವು ದಿವಸ ವಿಳಂಬ ಇರ್ಬೋದು. ಆದರೆ ನಮ್ಮ ಡೈರೆಕ್ಷನ್ ಆ ದೃಷ್ಟಿಯಿಂದ ನಮ್ಮ ಕಾರ್ಯದ ಕಡೆಗೆ ತೊಡಗಿತ್ತಲ್ಲ, ಇದು ಮನುಷ್ಯನ ಆ್ಯಟಿಟ್ಯೂಡ್ ಅಂತಾರೆ. ಧೋರಣೆ ಬಹಳ ಮುಖ್ಯ. ಅದನ್ನೇ
ಆ ವ್ಯಾಖ್ಯಾನದಲ್ಲೂ ಆ ಎಲ್ಲ 2-3 ವ್ಯಾಖ್ಯಾನಗಳಲ್ಲೂ ಕೂಡ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಅಲ್ಲಿರುವಂಥ ಅಂಶಗಳು ನಮಗೆಲ್ಲರಿಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಆಗೇ ಆಗಿವೆ. ಅದನ್ನು ಸ್ವಧರ್ಮಾಚರಣೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಆದರೂ ಜ್ಞಾನ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ಇದಕ್ಕೆ ಯಾದವಾರ್ಯರು ಏನು ಹೇಳ್ತಾರೆ, ಹಾಗೆ ವಿಜಯಧ್ವಜರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಈ ಶ್ಲೋಕಕ್ಕೆ ವಿಷ್ಣು ತೀರ್ಥರು ಕೂಡ ಅರ್ಥ ಹೇಳಿದ್ದಾರೆ, ಅದನ್ನು ಕೂಡ ನೋಡೋಣ ಇವತ್ತಿನ ಈ ಭಾಗದಲ್ಲಿ. ಸ್ವಧರ್ಮಂ ತ್ಯಕ್ತ್ವಾ ಹರೇಃ ಚರಣಾಂಬುಜಂ ಭಜಂ ಸ್ತತಃ ಇತಿ ಅಪಕ್ವಃ ಪತೇತ್ ಅಮುಷ್ಯ ಯತ್ರ ಕ್ವವಾ ಭದ್ರಮಭೂತ್ ಸ್ವಧರ್ಮಂ ಭಜತಾಂ ಕೋವಾ ಅರ್ಥಃ. ಸ್ವಧರ್ಮದಲ್ಲಿ ಇದ್ದವರಿಗೆ ಏನು ಗತಿ, ಅವ್ರ ಮುಂದಿನ ಗತಿ ಏನು ಅಂತ ಪ್ರಶ್ನೆ. ಭಗವತ್ ಅವಿಷಯ ಸ್ವಧರ್ಮಾನುಷ್ಠಾನಾತ್ಮಕ ಪ್ರವೃತ್ತಿ ಧರ್ಮಂ ತ್ಯಕ್ತ್ವ, ಭಗವಂತನಲ್ಲಿ ಭಕ್ತಿಯನ್ನು ಕೊಡದ ಸ್ವಧರ್ಮಾನುಷ್ಠಾನ ಪ್ರವೃತ್ತಿಯನ್ನು ಬಿಟ್ಟು ನಿವೃತ್ತಿ ಧರ್ಮವನ್ನೇ ಅನುಸರಿಸಬೇಕು. ಹಾಗೆ ಭಗವಂತನ ಪಾದಪದ್ಮವನ್ನು ಸೇವಿಸಬೇಕು. ರಾಗಾದ್ಯಂತರಾಯ ವಿಹಿತಃ ಸ್ಖಲೇತ್, ರಾಗಾದ್ಯಂತರಾಯ ವಿಹತಃ ಸ್ಖಲೇತ್. ಕೆಲವು ಬಾರಿ ಮರಣ ಬರಬಹುದು, ಅಥವಾ ರಾಗ ದ್ವೇಷ ಇತ್ಯಾದಿಗಳ ವಿಘ್ನದಿಂದಾಗಿ ಅವನಿಗೆ ಜಾರಿ ಹೋಗುವಂತಾಗ್ಬೋದು. ಋಷಿಮುನಿಗಳ ಜೀವನದಲ್ಲಿ ಅನೇಕ ಬಾರಿ ಆಗುವುದೇ ಹೀಗೆ. ಅಂತೂ ಅವರು ಜಾರಿರ್ತಾರೆ. ಜಾರಿದರೂ ಕೂಡ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಭಗವದ್ಗೀತಾದಲ್ಲೇ ಬಂದಿರುವಂಥ ಮಾತುಗಳು. ಜ್ಞಾಪಯತ್ಯೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ, ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರುವಂಥ ಒಂದು ಮಾತು. ಗೀತಾದ ಮಾತಲ್ಲ, ಅಲ್ಲಿ ವ್ಯಾಖ್ಯಾನದಲ್ಲಿ ಬರುವ ಮಾತು. ಹೇಗೆ ಒಬ್ಬ ಸಾಧಕ ಪತನಕ್ಕೆ ಗುರಿಯಾಗಲಿ, ಅವನನ್ನು ಭಗವಂತ ಏನೋ ಒಂದು ನಿಮಿತ್ತ ಮಾಡಿಕೊಂಡು, ಯಾರನ್ನೋ ನಿಮಿತ್ತವನ್ನಾಗಿ ಮಾಡಿಕೊಂಡು ಯಾರನ್ನೋ ಅವನ ಬಳಿಗೆ ಕಳಿಸಿ ಅವನನ್ನು ಮೇಲೆತ್ತಾನೆ. ಮತ್ತೆ ಅವನು ಧರ್ಮಾತ್ಮನಾಗೇ ಬಿಡ್ತಾನೆ, ಸರಿದಾರಿಗೆ ಅವನು ಬಂದೇ ಬರ್ತಾನೆ. ನಿವೃತ್ತಿ ಧರ್ಮಾತ್ಮಕಂ ಭದ್ರಂ, ಅದು ಹಾಗೇ ಆಗ್ತದೆ ಅವನಿಗೆ. ನಿವೃತ್ತ ಧರ್ಮಾಚರಣೆ ಅನ್ನುವುದೇ ದೊಡ್ಡ ಮಂಗಳ ಈ ಜಗತ್ತಿನಲ್ಲಿ. ಅದನ್ನು ಅವನು ಮುಂದೆ ಆ ದಾರಿಗೆ ಬಂದು ಅದನ್ನು ಮುಂದುವರಿಸ್ತಾನೆ. ಆದರೆ ಕೇವಲ ಪ್ರವೃತ್ತಿ ಧರ್ಮಕ್ಕೆ ಮಾತ್ರ ಅಂಟಿಕೊಂಡವರು, ಕಾಮ್ಯಕರ್ಮಗಳಿಗೆ ಮಾತ್ರ ಅಂಟಿಕೊಂಡವರು ಏನಿದ್ದಾರೆ, ಅವರು ಭಗವಂತನ ಜ್ಞಾನ ಭಕ್ತಿ ಇತ್ಯಾದಿಗಳಿಗೆ ಹೆಚ್ಚು ಗಮನ ಕೊಡದೇ ಇದ್ದಾಗ ಅವರು ಒಂದು ವೇಳೆ ಬಿದ್ದರೆ ಅವರು ಮೇಲೆ ಹೇಳೋದು ಕಷ್ಟ ಆಗ್ತದೆ. ಭಗವಂತನ ಭಕ್ತಿ ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಾವೇ ಇವರು ಕೈ ಬಿಟ್ಟಿದ್ದಾರೆ. ಹಾಗಾಗಿ ಅಂಥವ್ರು ಚೇತರಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಸಾಧಕ ಸಾತ್ವಿಕನಾಗಿದ್ದರೆ ಚೇತರಿಸ್ಕೋತಾನೆ. ಆದರೂ ಇಂಥ ಅನೇಕ ಏಳು ಬೀಳುಗಳನ್ನು ಎದುರಿಸಬೇಕಾಗ್ತದೆ ಅಂತ ಅದರ ಅರ್ಥ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕೂಡ ಹೀಗೇ ಇದೆ. ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು ಅಂತ ಭಗವಂತನ ಮಹಾತ್ಮ್ಯವನ್ನು ತೋರಿಸುವ ಮಹಾಭಾರತ ಗ್ರಂಥವನ್ನು ಹಿಂದೆ ಮಾಡಿದ್ದೀರಿ, ಸಾಕಾಗಿಲ್ಲ ಅಂತ ಭಾಗವತ ಬೇರೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ವ್ಯಾಸರು ಅನ್ಬಹುದು, ಹೀಗೆ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡುವವನಿಗೆ ಗತಿ ಏನು? ಇಷ್ಟನ್ನೆಲ್ಲ ಅಧ್ಯಯನ ಮಾಡುವುದು ಯಾವಾಗ? ನಿತ್ಯ ನೈಮಿತ್ತಿಕಾದಿ ಧರ್ಮ ಸಂಕೋಚ ಪ್ರಾಪ್ನೋತಿ. ನಿತ್ಯ ಕರ್ಮಾನುಷ್ಠಾನ, ನೈಮಿತ್ತಿಕ ಕರ್ಮಗಳು, ಶ್ರಾದ್ದ, ಪಕ್ಷ, ಮಾಸಿಕ ಮೊದಲಾದ ಕ್ರಿಯೆಗಳನ್ನು ಕೂಡ ಆತ ಸಂಕೋಚ ಮಾಡ್ಕೊಂಡು ಬಿಡಬೇಕಾಗ್ತದಲ್ಲ, ಅದನ್ನು ಅನರ್ಥ ಆಗ್ತದಲ್ಲ ಅಂತ ಪ್ರಶ್ನೆ ಬಂದರೆ ಆ ಅನರ್ಥ ಆಗೋದಿಲ್ಲ. ಎಷ್ಟು ಯಾವ ಧರ್ಮಾಚರಣವನ್ನು ಮಾಡದೆ ಹೋದರೆ ಪಾಪ ಬರ್ತದೋ ಅಷ್ಟು ಧರ್ಮಾಚರಣವನ್ನು ಮಾಡಲೇಬೇಕು. ಆದರೆ ಕೇವಲ ಪುಣ್ಯಕ್ಕಾಗಿ ಹೆಚ್ಚಿನ ಕರ್ಮಾಚರಣೆಯನ್ನು ಮಾಡುವುದು ಬೇಡ ಅಂತ ಅರ್ಥ. ಪಾಪ ಬರದೇ ಇರುವಂತೆ ಅಷ್ಟು ನಾವು ಮೇಂಟೈನ್ ಮಾಡಿಕೊಂಡು ಸಾಕು. ಸ್ಪಷ್ಟವಾಗಿ ಹೇಳುವುದಾದರೆ ಯಾವ ಕರ್ಮವನ್ನು ಮಾಡದೆ ಹೋದರೆ ಪಾಪ ಬರ್ತದೋ ಆ ಕರ್ಮವನ್ನು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಮಾಡಿದರೆ ಸಾಕು ಅಂತ ಅದರ ತಾತ್ಪರ್ಯ. ಅಪಕ್ವ ಭಕ್ತಿ ಪರಿಪಾಕ ಶೂನ್ಯ ಭಜನ್ ಅಪಕ್ವ ಪತೇತ್ತೋ ಯದಿ ಅಂತಿದೆ. ಅಪಕ್ವ ಅಂದರೆ ಭಗವಂತನ ಭಕ್ತಿ ಎಂಬುದು ಇನ್ನೂ ಪಕ್ವ ಆಗಿಲ್ಲದೆ ಇದ್ದಾಗ ಅವನು ಕೆಳಗೆ ಬಿದ್ದರೆ ಅಂತ ಅದರ ತಾತ್ಪರ್ಯ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಭಗವದ್ಗೀತೆ ಮಾತನ್ನು ಯಾದವಾರ್ಯರು ಕೂಡ ಉದ್ಧರಿಸಿದ್ದಾರೆ. ಲಭತೆ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ನೋಡಿ ಇದೆಷ್ಟು ಚೆನ್ನಾಗಿದೆ ಮಾತು. ಅವನು ಮರಣಿಸಿದ. ಯೋಗಿಗಳಿಗೂ ಮರಣ ಬರಬೇಕು, ಸಾಧಾರಣರಿಗೂ ಮರಣ ಬರಬೇಕು, ಪಂಡಿತರಿಗೂ ಮರಣ ಬರಬೇಕು, ಪಾಮಡರಿಗೂ ಮರಣ ಬರಬೇಕು. ಬಂದರೂ ಕೂಡ ಹಿಂದೆ ಮಾಡಿದ ಸಾಧನೆಯ ಒಂದು ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿದೆಯಲ್ಲ,
ಆ ಬುದ್ಧಿ ಸಂಯೋಗ ಅದು ಪೌರ್ವದೈಹಿಕ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದು, ಅದು ಈ ಜನ್ಮದಲ್ಲಿ ನಮ್ಮ ಕೈ ಹಿಡಿದು ಮುನ್ನಡೆಸ್ತದೆ. ಹಾಗೆ ಕರ್ಮಕ್ಕೂ ಹಾಗೆ ಆಗ್ತದೆ. ಕರ್ಮವನ್ನು ಮಾಡೋಣ, ಭಕ್ತಿಯನ್ನು ಬಿಟ್ಟೇ ಬಿಡೋಣ, ಜ್ಞಾನವನ್ನು ಕೈಯೇ ಬಿಟ್ಟು ಬಿಡೋಣ ಅಂತ ಪ್ರಶ್ನೆ ಬಂದರೆ, ಯತ್ರ ಕ್ವವಾ ಭದ್ರಮಪುಷ್ಯ ಕೋವಾ ಅರ್ಥಪ್ರಾಪ್ತೋ ಭಜತಾಂ ಸ್ವಧರ್ಮಂ. ಆದರೆ ಕರ್ಮವನ್ನು ಮಾಡಿದವರಿಗೆ ಮಾತ್ರ, ಅವರು ಜ್ಞಾನವನ್ನು ಮಾಡದೆ ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತರಾಗದೇ ಇದ್ದ ಮೂಲಕ ಅವರಿಗೆ ಬಹಳ ದೊಡ್ಡ ಹಾನಿ ತಟ್ಟುತ್ತದೆ. ಅದನ್ನೇ ಹೇಳಿರೋದು. ಭಗವದಾರಾಧನೆಗೆ ಸಂಕೋಚ ತಂದು, ಶ್ರವಣ ಮನನ ಧ್ಯಾನಗಳಿಗೆ ಸಂಕೋಚ ಮಾಡಿ, ಎಷ್ಟು ವಿಹಿತವಾದ ಕರ್ಮಾಚರಣೆ ಮಾಡಿದರೂ ಕೂಡ, ಪುಣ್ಯ ಪ್ರಾಪ್ತಿಗಾಗಿ ವಿಹಿತವಾದ ಕರ್ಮಾಚರಣೆಗಳನ್ನು ಮಾಡ್ತಾ ಹೋದರೂ ಕೂಡ, ಆ ವಿಹಿತ ಕರ್ಮಾಚರಣೆಗೆ ಏನಾದರೂ ವಿಘ್ನ ಬಂದರೆ ಸಾಧಕ ಮೇಲಿರೋದು ಕಷ್ಟ ಆಗ್ತದೆ, ಎಲ್ಲವನ್ನೂ ಕಳ್ಕೊಂಡು ಬಿಡ್ತಾನವನು ಅಂತದರ ಯಾದವಾರ್ಯರ ತಾತ್ಪರ್ಯ. ಅಂತರಾಯ ಪ್ರಾಪ್ತೋ ಕೋವಾ ಅರ್ಥಃ ಪ್ರಾಪ್ತಃ ನ ಕೋಪಿ. ವಿಹಿತ ಕರ್ಮಾಚರಣೆಗೆ ವಿಘ್ನ ಬಂದುಬಿಟ್ರೆ ಅದು ಬಹಳ ಕಷ್ಟ ಆಗ್ತದೆ. ಆದರೆ ಶ್ರವಣ ಮನನಗಳಿಗೆ ವಿಘ್ನ ಬಂದರೆ ಮಾತ್ರ ಅದು ಸಾಧಕರನ್ನ ಒಂದು ಬಾರಿ ಅವನ ಮನಸ್ಸಿನಲ್ಲಿ ಸಂಸ್ಕಾರ ಬೇರೂರಿದ್ರೆ ಆತ ಅಲ್ಲಿ ಮೇಲೆ ಹೇಳ್ತಾನೆ ಅಂತ ಅದರ ತಾತ್ಪರ್ಯ. ಇದು ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾದಂಥ ನೋಟ ಆಯಿತು. ಅದನ್ನೇ ಗುರುಗಳು ಪುರಾಣಿಕಾಚಾರ್ಯರು ತಮ್ಮ ಕನ್ನಡ ಅನುವಾದದಲ್ಲೂ ಕೂಡ ತೋರಿಸಿದ್ದಾರೆ. ಭಾಗವತದಲ್ಲಿ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ, ನಿವೃತ್ತ ಕರ್ಮಾಚರಣ ಪ್ರಕರಣಗಳು ಅಂತಿವೆ. 12ನೇ ಪ್ರಕರಣ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ, ಮುಂದೆ 13ನೇ ಪ್ರಕರಣ ನಿವೃತ್ತ ಕರ್ಮಾಚರಣ ಪ್ರಕರಣ ಅಂತ. ಅದು 178ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಏವಂ ಪ್ರವೃತ್ತಂ ಕರ್ಮ ತ್ಯಾಜ್ಯಮಿತಿ ನಿರೂಪಿತಂ. ಪ್ರವೃತ್ತ ಕರ್ಮವನ್ನು ಬಿಡಬೇಕು, ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಹೇಳಿದರೆ, ಏವಂ ಪ್ರವೃತ್ತಂ ಪರಿತ್ಯಜ್ಯ ನಿವೃತ್ತ ಕರ್ಮಕೃತವು ಕದಾಚಿತ್ ಪಾರಂ ಅಗತೇ ಸತಿ ತತ್ಫಲ ಪ್ರಾಪ್ತಿರೇವ ನ ಭವೇತ್. ಇಲ್ಲೊಂದು ಜಿಜ್ಞಾಸೆ. ಕೆಲವೊಂದು ಬಾರಿ ವಿಘ್ನದಿಂದ ಮರಣ ಬಂದು ನಿಂತು ಹೋಗಿಬಿಟ್ರೆ ಅವಾಗ ಗತಿ ಏನು? ಏತತ್ ಫಲಂ ತು ತತ್ಸಾಧನ ಪರಿತ್ಯಾಗಾತ್ ಏವ ನಾಸ್ತಿ ತತಃ ಉಭಯತೋ ಭ್ರಷ್ಟ ಕಷ್ಟಾಂ ದಶಾಮಾಪದ್ಯೇತ. ನಿವೃತ್ತ ಕರ್ಮವನ್ನು ಮಾಡಲಿಕ್ಕೆ ಹೊರಟವನಿಗೆ ಒಂದು ವೇಳೆ ನಡುವೆ ಮರಣ ಇತ್ಯಾದಿಗಳು ಬಂದರೆ ಆ ಕಡೆ ನಿವೃತ್ತ ಕರ್ಮದ ಫಲವಾದಂಥ ಮೋಕ್ಷವೂ ಇಲ್ಲ, ಪ್ರವೃತ್ತ ಕರ್ಮದ ಫಲವಾಗದಂಥ ಸ್ವರ್ಗವೂ ಇಲ್ಲ. ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಡ್ತಾನಲ್ಲ ಅವನು. ಅದರಿಂದ ಗತಿ ಏನೋ ಒಂದು. ಆದ್ದರಿಂದ ಯಾಕೆ ಈ ಶ್ರವಣ ಮನನ ಭಕ್ತಿ ಧ್ಯಾನ ಇತ್ಯಾದಿಗಳ ಬಗ್ಗೆ ಹೆಚ್ಚು ನೀವು ವರ್ಣನೆ ಮಾಡ್ತಾ ಇದ್ದೀರಿ? ಸುಮ್ಮನೆ ಪ್ರವೃತ್ತ ಕರ್ಮವನ್ನು ಮಾಡುವುದೇ ಲೇಸಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಯಚ್ಚ ಫಲಂ ಇತ್ಯಭಿಮತಂ ನ ತತ್ಫಲಂ ಕಿಂತು ಕೇವಲಂ ಫಲವತ್ ಅವಭಾಸತೆ ಬಾಲಾನಾಂ ಪ್ರದೀಪೈವ ಶಲಭಾನಾಂ ಇತ್ಯಭಿಸಂಧಿನ ಪ್ರಭೀತಿ. ನಿವೃತ್ತ ಕರ್ಮದ ಕುರಿತಾಗಿ ನಾವು ಉತ್ತರ ಹೀಗೆ ಹೇಳ್ತೀವಿ, ನಿವೃತ್ತ ಕರ್ಮದ ಫಲ ಸಿಗುವುದಿಲ್ಲ ಅನ್ನೋ ಪ್ರಶ್ನವೇ ಇಲ್ಲ. ತಾತ್ಕಾಲಿಕವಾಗಿ ಏಳು ಬೀಳುಗಳಾಗಬಹುದು, ಆದರೆ ಒಂದಲ್ಲ ಒಂದು ದಿವಸ ಅದು ಸಿಕ್ಕೇ ಸಿಗ್ತದೆ. ಅದನ್ನು ಭಗವದ್ಗೀತಾದಲ್ಲಿ ಕೃಷ್ಣ ಪ್ರತಿಜ್ಞೆ ಮಾಡಿ ಹೇಳ್ತಾನೆ. ಈ ಹಿಂದೆ ಕೆಲವು ಶ್ಲೋಕಗಳು ನೋಡಿದ್ವಲ್ಲ, ಅದಕ್ಕಿಂತ ನನಗೆ ಸ್ಮರಣಕ್ಕೆ ಬರುವ ಈ 2 ಶ್ಲೋಕಗಳು ಬಹಳ ಮುಖ್ಯ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನಾನೂ ಒಂದು ಪ್ರತಿಜ್ಞೆ ಮಾಡ್ತೀನಿ, ನೀನು ಒಂದು ಪ್ರತಿಜ್ಞೆ ಮಾಡಿ. ಕೌಂತೇಯ ಪ್ರತಿಜಾನೇ ಪ್ರಿಯೋಸಿಮೆ, ನೀನು ನನಗೆ ಬಹಳ ಪ್ರಿಯ. ಅರ್ಜುನನ ಕುರಿತು ಕೃಷ್ಣ ಹೇಳೋದು, ನೀನು ನಿನ್ನಂಥ ಭಕ್ತರು ನನಗೆ ಬಹಳ ಪ್ರಿಯ, ನಾನು ಇದನ್ನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ಕೌಂತೆಯ ಪ್ರತಿಜಾನೀಹಿ, ನೀನು ಕೂಡ ಜಗತ್ತಿನ ಎದುರಿಗೆ ಪ್ರತಿಜ್ಞೆ ಮಾಡು. ನಿನ್ನಂಥ ಜ್ಞಾನಿಯಾದವನು ಪ್ರತಿಜ್ಞೆ ಮಾಡಿದರೆ, ಭಗವಂತನ ಕುರಿತಾಗಿ ಒಂದು ಸ್ಪಷ್ಟವಾದ ಸಂಗತಿಯನ್ನು ಜಗತ್ತಿಗೆ ನೀನು ಘೋಷಿಸಿ ಹೇಳಿದರೆ, ಆದ್ದರಿಂದ ನಿನ್ನ ಮೇಲೆ ವಿಶ್ವಾಸ ಮೂಡ್ತದೆ. ಜನರಿಗೆ ವಿಶ್ವಾಸ ಇರುವುದರಿಂದ ಜನ ಅದನ್ನು ನಂಬುತ್ತಾರೆ. ನಮೇ ಭಕ್ತ ಪ್ರಣಶ್ಯತೆ, ಅದೇನು ಭಗವಂತನ ಭಕ್ತಿ ಒಂದು ಬಾರಿ ಸ್ಫುರಿಸಿದರೆ ಹೃದಯದಲ್ಲಿ ಅದು ಯಾವತ್ತೂ ಕೂಡ ಆರಿ ಹೋಗೋದಿಲ್ಲ. ಭಗವಂತನ ಭಕ್ತ ಎಂದು ಕೂಡ ಹಾಳಾಗೋದಿಲ್ಲ. ಅದನ್ನು ತಸ್ಯಾಹಂ ನ ಪ್ರಣಶ್ಯಾಮಿ ಸತ್ಯಮೇ ನ ಪ್ರಣಶ್ಯತಿ ಅಂತ ಭಗವದ್ಗೀತಾದಲ್ಲಿ ಮತ್ತೊಂದು ಕಡೆ ಹೇಳಿದಾನೆ.
ನನ್ನಲ್ಲಿ ಎಲ್ಲದರಲ್ಲೂ ನನ್ನನ್ನು ಕಾಣುವಂಥ, ಅಂದರೆ ಭಗವಂತನನ್ನು ಕಾಣುವಂಥ ಸಾಧಕ ಎಂದೂ ಅವನ ಪಾಲಿಗೆ ನಾನು ಇಲ್ಲವಾಗುವುದಿಲ್ಲ, ಅವನು ನಾನೆಂದೂ ಕೈ ಬಿಡೋದಿಲ್ಲ. ಭಗವಂತ ಇದಕ್ಕಿಂತ ಹೆಚ್ಚಿನ ಸ್ಪಷ್ಟವಾದ ಭರವಸೆಯನ್ನು ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಅದನ್ನು ನಾವು ಮನನ ಮಾಡಬೇಕಷ್ಟೆ. ಹರಿ ಅನುಗ್ರಹ ಆಗೇ ಆಗ್ತದೆ, ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಆ ಕರ್ಮ. ಆದರೆ ಪ್ರವೃತ್ತ ಕರ್ಮವನ್ನು ಮಾತ್ರ ಬಹಳ ಕಷ್ಟಪಟ್ಟು ಮಾಡಿದರೂ ಕೂಡ ಲೋಪದೋಷ ಆದರೆ ಅದರ ಫಲವಾಗಿ ಅನರ್ಥ ಆಗ್ತದೆ. ದೀಪದ ಹುಳುವಿಗೆ ದೀಪ ಕಾಣಿಸ್ತದೆ, ಆದರೆ ಅದನ್ನು ಆ ದೀಪದ ಹತ್ತಿರ ಹೋದರೆ ಅದು ಮೈ ಸುಟ್ಕೊಳ್ತದೆ ಅಷ್ಟೇ. ಅದರಿಂದ ಏನೂ ಉಪಯೋಗ ಇಲ್ಲ ಆ ದೀಪದ ಹುಳಕ್ಕೆ. ಆದ್ದರಿಂದ ನಾವು ಕರ್ಮಗಳನ್ನು ಸ್ವಲ್ಪ ಸಂಕೋಚಿಸಿ ಆದರೂ ತೊಂದರೆ ಇಲ್ಲ. ಸಾಧನೆಯನ್ನು, ಜ್ಞಾನ ಮಾರ್ಗವನ್ನು, ಅರ್ಥಾತ್ ಶ್ರವಣ ಜಿಜ್ಞಾಸೆಯನ್ನು, ಬ್ರಹ್ಮ ಜಿಜ್ಞಾಸೆಯನ್ನು, ಅರ್ಥಾತ್ ಶ್ರವಣ ಮನನ ಧ್ಯಾನವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದನ್ನು ವಿಷ್ಣು ತೀರ್ಥರು ಕೂಡ ವರ್ಣನೆ ಮಾಡಿದ್ದಾರೆ ಈ ರೀತಿಯಾಗಿ. ಅದನ್ನು ಕೂಡ ನಾವಿಲ್ಲಿ ನೋಡಿದ್ದೀವಿ. ಇಲ್ಲಿ ಕೊನೆಗೆ ಒಂದೆರಡು ಮಾತುಗಳನ್ನು ನಾವು ಮನನ ಮಾಡಿಕೊಂಡು ಅವಲೋಕನ ತಂದುಕೊಂಡು ಈ ಭಾಗವನ್ನು ಸಮಾಪ್ತ ಮಾಡಬೇಕು. ಕರ್ಮ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಅನ್ನೋದು ಶ್ರೇಷ್ಠ, ಅದೆಲ್ಲ ವಿಷಯ ಸರಿ. ಈ ಸಂದರ್ಭದಲ್ಲಿ ಕರ್ಮವನ್ನು ಸ್ವಲ್ಪ ಸಂಕೋಚ ಮಾಡಿ ಆದರೂ ತೊಂದರೆ ಇಲ್ಲ, ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಶ್ರವಣ ಮನನ ಧ್ಯಾನಗಳನ್ನೇ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಆದೇಶ ಕೊಟ್ಟದ್ದು ಸರಿಯೇ. ಆದರೆ ಜಗತ್ತಿನಲ್ಲಿ ಯಾರಾದರೂ ಕೆಲವರು ಸಾಧಕರು ಕರ್ಮಗಳನ್ನೇ ಹೆಚ್ಚು ಮಾಡ್ತಾ ಇರ್ತಾರೆ. ಅವರು ಜ್ಞಾನ ಮಾರ್ಗಕ್ಕೆ ಅಷ್ಟು ಒಲ್ದಿರೋದಿಲ್ಲ. ಶ್ರವಣ ಮನನ ಧ್ಯಾನಗಳು ಅವರಿಗೆ ಸಾಧ್ಯ ಆಗ್ತಿರೋದಿಲ್ಲ. ಅವರಿಗೆ ಶ್ರವಣ ಮನನ ಧ್ಯಾನಗಳ ಬಗ್ಗೆ ಒಲವೇ ಇಲ್ಲದೆ ಇರಬಹುದು, ಅಥವಾ ಶ್ರವಣ ಮನನ ಧ್ಯಾನಗಳನ್ನು ಅವರು ಮಾಡಿದರೂ ಕೂಡ ಅವರಿಗೆ ಅದರಿಂದ ಏಕಾಗ್ರತೆ, ಸಮಾಧಾನ, ಮನೋ ನೆಮ್ಮದಿ ಅದು ದೊರೆತಿಲ್ಲದೆ ಇರಬಹುದು. ಅದಕ್ಕಾಗಿ ಅವರು ಕರ್ಮದಲ್ಲೇ ಮುಳುಗಿದ್ದವರು ಇದ್ದಿರಬಹುದು. ಅಂಥವ್ರನ್ನು ನಾವು, ಅದಕ್ಕೆ ಸಂಬಂಧ ಪಡದೇ ಇರುವಂಥವ್ರು ನಾವು ಯಾವತ್ತೂ ಕೂಡ ಹಾಸ್ಯ ಮಾಡಬಾರ್ದು. ಅನೇಕ ಬಾರಿ ಅವರಿವರು ನಾವು ಏನು ದೊಡ್ಡ ಸಾಧನೆ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಉಳಿದವರ ಸಾಧನೆಗಳನ್ನು ಅಳೆಯುವ ಅಧಿಕಾರ ಭಗವಂತ ನಮಗೆ ಕೊಟ್ಟು ಬಿಟ್ಟಿದ್ದಾನೇನೋ ಅನ್ನುವಂತೆ ನಾವು ಭಾವಿಸ್ತಾ ಇರ್ತೇವೆ. ಯಾರ್ಯಾರನ್ನೋ ಯಾವುದ್ಯಾವುದೋ ರೀತಿಯಾಗಿ ಅಂದಾಜು ಮಾಡ್ಲಿಕ್ಕೆ ಹೋಗ್ತೀವಿ, ಡಿಗ್ರೇಡ್ ಮಾಡ್ಲಿಕ್ಕೆ ಹೋಗ್ತೀವಿ, ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಅದು ಬಹಳ ದೊಡ್ಡ ಒಂದು ದುರಂತ ಆಗಿಬಿಡ್ತದೆ, ನಮಗೂ ದುರಂತ ಆಗ್ತದೆ. ಭಾಗವತ ಸಾರೋದ್ಧಾರ ಕೇಳಿದೆವು, ಭಾಗವತ ಕೇಳಿದೆವು, ಎಲ್ಲ ವ್ಯಾಖ್ಯಾನಗಳನ್ನು ಕೇಳಿದೆವು. ಕರ್ಮಗಳನ್ನು ಸಂಕೋಚ ಮಾಡಿ ಸಾಧನೆ ಮಾರ್ಗದಲ್ಲಿ ಜ್ಞಾನದ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಭಗವಂತ ಹೇಳಿದ್ನಲ್ಲ, ಹಾಗೆ ಅಂಥೇಳಿ ಒಂದೇ ಜನ್ಮದಲ್ಲಿ ಜ್ಞಾನ ಮಾರ್ಗದಲ್ಲಿದ್ದವರಿಗಾದರೂ ಮುಕ್ತಿ ಆಗ್ತದೆ. ಇನ್ನೂ ಅನೇಕ ಜನ್ಮಗಳನ್ನು ಅವರು ಕೂಡ ತಳೆಯಬೇಕಾಗಿದೆ, ಅನೇಕ ಹಾವು ಏಣಿ ಆಟಗಳನ್ನು ಅವರು ಆಡಬೇಕಾಗಿದೆ. ಹಾಗಿರುವಾಗ ಬಹುನಾಮ್ ಜನ್ಮನಾಮಂತೆ ಜ್ಞಾನವನ್ನು ಪಡೆದು ಆಮೇಲೆ ನಾವು ಮುಕ್ತರಾಗಬೇಕಾಗಿರುವಾಗ ಯಾವನೋ ಜೀವ ನಮ್ಮ ಸುತ್ತಮುತ್ತಲಿರುವಂಥ ಕರ್ಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದರಲ್ಲೇ ಮುಂದುವರೆದ್ರೆ ಅಂಥವನನ್ನು ನಾವು ಗೇಲಿ ಮಾಡಿ ಪಾಪಕ್ಕೆ ಗುರಿಯಾಗೋದು ಬೇಡ. ಕರ್ಮ ಮಾರ್ಗ ಕಡಿಮೆ ಇದ್ದೇ ಜ್ಞಾನ ಮಾರ್ಗವೇ ದೊಡ್ಡದು, ಅದ್ರ ಬಗ್ಗೆ ಸಂಶಯ ಏನಿಲ್ಲ. ಎಲ್ಲಿಗೂ ಕೂಡ ಜ್ಞಾನ ಬೇಕೇ ಬೇಕು. ಆದರೆ ಪ್ರತಿಯೊಬ್ಬ ಸಾಧಕನೂ ಕೂಡ ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡಬೇಕು, ಆತ ಯಾವಾಗ ಮುಕ್ತಿಗೆ ಹೋಗಬೇಕು ಅನ್ನೋದನ್ನೆಲ್ಲ ಭಗವಂತ ತಾನು ತೀರ್ಮಾನ ಮಾಡ್ತಾನೆ. ಯಮೇ ವೈಷ ವೃಣತೆ ತೇನ ಲಭ್ಯ. ಭಗವಂತ ಅವನನ್ನು ಸ್ವೀಕಾರ ಮಾಡ್ತಾನೆ, ಅವನನ್ನು ಸಾಧನೆ ಮಾರ್ಗದಲ್ಲಿ ಮುನ್ನಡೆಸ್ತಾನೆ. ಆ ಜವಾಬ್ದಾರಿ ಅವನದಿದೆ. ಉಳಿದವರು ನಮ್ಮಂಥವ್ರು ಯಾರೋ ಅವನ ಆಚಾರ ವಿಚಾರಗಳನ್ನು, ಅವನ ಪ್ರವೃತ್ತಿಗಳನ್ನು ಗೇಲಿ ಮಾಡಿ ಪಾಪ ಕಟ್ಟಿಕೊಳ್ಳೋದು ಬೇಡ. ಯಾಕೆಂದರೆ ಸಾಧಕರು ಅನೇಕ ವರ್ಗದವರಿದ್ದಾರೆ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್. ಕೆಲವು ತೀರಾ ಸರಳವಾದ ಮಾರ್ಗಗಳಿಂದ, ಅನಧಿಕೃತವಾದ ಮಾರ್ಗಗಳಿಂದಲೂ ಕೂಡ ಭಗವಂತನ ತಿಳಿದರೂ ಮುಕ್ತಿ ಆಗ್ತದೆ. ಶಾಸ್ತ್ರವನ್ನು ತಿಳಿದು ಜ್ಞಾನವನ್ನು ಪಡೆದು ಮುಕ್ತಿ ಪಡ್ಕೊಂಡ್ರೆ ಅದು ಹೆಚ್ಚಿನ ಮುಕ್ತಿ, ಹೆಚ್ಚಿನ ಸುಖ ಅಲ್ಲಿದೆ. ಶಾಸ್ತ್ರಗಳನ್ನು ಕೇವಲ ಕೇಳುವುದಕ್ಕಿಂತಲೂ ನಾವು ಪಠನ ಮಾಡಿದರೆ ಅದರಿಂದ ದೊರೆಯುವ ಜ್ಞಾನ, ಅದರಿಂದ ದೊರೆಯುವ ಮುಕ್ತಿಯಲ್ಲಿ ಇನ್ನೂ ಹೆಚ್ಚಿನ ಫಲ ಇದೆ. 3 ಗ್ರೇಡ್ಗಳಾದವು. ಒಬ್ಬ ಶಾಸ್ತ್ರವನ್ನು ಓದಲೇ ಇಲ್ಲ, ಇನ್ನೊಬ್ಬ ಶಾಸ್ತ್ರವನ್ನು ಓದಿದ. ಒಬ್ಬ ಶಾಸ್ತ್ರವನ್ನು ಓದಲೂ ಇಲ್ಲ, ಕೇಳಲೂ ಇಲ್ಲ, ಅವನು ಮೊದಲನೇವನು. ಎರಡನೇವನು ಶಾಸ್ತ್ರವನ್ನು ಕೇಳಿದ, ಆದರೆ ಓದಲಿಲ್ಲ. ಮೂರನೇವನು ಶಾಸ್ತ್ರವನ್ನು ಓದಿ ಅದನ್ನು ಮತ್ತೆ ತಾನೂ ಕೂಡ ಓದಿದ. ಮುಂದೆ ವ್ಯಾಖ್ಯಾನ ಮಾಡುವವನಿಗೆ, ಅದನ್ನು ಪಾಠ ಹೇಳುವವನಿಗೆ, ತಾನು
ಶಾಸ್ತ್ರವನ್ನು ಓದಿ ತಾನು ಕೇಳಿ ತಾನು ಮನನ ಮಾಡುವುದಕ್ಕಿಂತಲೂ ಇನ್ನೊಬ್ಬರಿಗೆ ಪಾಠ ಹೇಳುವುದು ಮತ್ತು ಹೆಚ್ಚಿನದು. ಅದು ನಾಲ್ಕನೆಯದ್ದು. ತಥೋಧಿಕಂತು ದೇವಾನಾಂ, ಎಲ್ಲರಿಗಿಂತಲೂ ಹೆಚ್ಚಿನ ಅಧಿಕಾರ, ಶ್ರವಣ ಮನನ ಜ್ಞಾನಗಳಲ್ಲಿ ಅಧಿಕಾರ ಮತ್ತು ವ್ಯಾಖ್ಯಾನ ಮಾಡುವ, ಪಾಠ ಮಾಡುವ ಅಧಿಕಾರ ಇರುವುದು, ಸಂಶಯಗಳನ್ನು ಪರಿಹಾರ ಮಾಡುವ ಶಕ್ತಿ ಇರುವುದು ದೇವತೆಗಳಿಗೆ. ಅಥೋ ದೇವಾಹ ಸಂಶಯಚ್ಛಿದ ಅಂತ ಭಾಗವತ ತಾತ್ಪರ್ಯದಲ್ಲೂ ಆಚಾರ ಮಾತು ಹೇಳಿದ್ದಾರೆ. ಹಾಗೆ ಗೀತಾ ಪ್ರಸ್ಥಾನದಲ್ಲೂ ಕೂಡ ಮಾತುಗಳನ್ನು ಹೇಳಿದ್ದಾರೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ. ಯೋಗ್ಯತೆಯೇ ಬಹಳ ಭಿನ್ನ ಭಿನ್ನ ಇರೋದರಿಂದ ಒಬ್ಬೊಬ್ಬ ಸಾಧಕಂದು ಒಬ್ಬೊಬ್ಬನ ಮಾರ್ಗವೂ ಒಂದೊಂದು ಥರ ಇರ್ತದೆ. ಇನ್ನೊಬ್ಬರ ಯಾರ್ದೋ ಮಾರ್ಗವನ್ನು ನಾವು ಹಾಸ್ಯ ಮಾಡಿ ಅದನ್ನು ಕೀಳಾಗಿ ಕಂಡು ನಾವು ಅನರ್ಥಕ್ಕೆ ಗುರಿ ಆಗಬಾರ್ದು, ಅನರ್ಥ ತಂದ್ಕೋಬಾರ್ದು ಅಂತ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನಾವು. ಹೀಗೆ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಬಹಳ ದೊಡ್ಡದು. ಆ ಎಚ್ಚರಿಕೆ ಎಲ್ಲರಿಗೂ ಇರಬೇಕು. ತಮೇವಂ ವಿದ್ವಾನ್ ಅಮೃತ ಯಹ ಭವತಿ ನಾಣ್ಯ ಪಂಥ ವಿದ್ಯತೆಯ ನಾಯ. ಭಗವಂತನನ್ನು ತಿಳಿದ್ರೆ ಮುಕ್ತಿ ಆಗ್ತದೆ ಹೊರತು ಇನ್ಯಾವ ಕಾರಣದಿಂದಲೂ ಯಾರಿಗೂ ಮುಕ್ತಿ ಆಗೋದಿಲ್ಲ. ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಮಾರ್ಗ ಇದೆ. ಅವನು ಯಾವ ಮಾರ್ಗದಲ್ಲಿ, ಯಾವ ಜನ್ಮದಲ್ಲಿ, ಯಾವ ಕಾಲ, ಯಾವ ದೇಶದಲ್ಲಿ ಏನನ್ನು ಗಳಿಸಬೇಕು, ಎಷ್ಟು ಗಳಿಸಬೇಕು, ಯಾವ ಮಾರ್ಗದಲ್ಲಿ ಆತ ಮುನ್ನಡಿಬೇಕು ಅನ್ನೋದನ್ನು ಆಯಾ ವ್ಯಕ್ತಿಯ ಸ್ವರೂಪ ಗುರು ಮತ್ತು ಆಯಾ ಭಗವಂತ ಅವರು ಅದನ್ನು ತೀರ್ಮಾನಿಸ್ತಾರೆ. ಉಳಿದವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅವರಿದ್ದೇನಾದರೂ ಸ್ಫೂರ್ತಿ ನಮಗೆ ಸಿಗುವಂತಿದ್ರೆ ಅದನ್ನು ತಗೊಳ್ಬಹುದು. ಅಷ್ಟನ್ನು ಬಿಟ್ಟರೆ ಇನ್ನು ವ್ಯರ್ಥವಾದ ಮಾತುಗಳು, ಅವರಿವರನ್ನು ಕೀಳಂದಾಜು ಮಾಡುವಂಥ ಮಾತುಗಳೆಲ್ಲವೂ ಕೂಡ ನಮಗೇ ಹಾನಿಕರ ಆಗ್ತವೆ. ನಮ್ಮ ಕೆಲಸವನ್ನು ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ, ನಿಮ್ಮ ಮನ ಸಂತೈಸಿಕೊಳ್ಳ್ರಿ, ಇನ್ನೊಬ್ಬರ ಚಿಂತೆ ನೀವು ಯಾಕೆ ಮಾಡ್ತೀರಿ ಅಂತ ಸಂತರು ಹೇಳಿರುವುದು ಕೂಡ ಇದೇ ಕಾರಣಕ್ಕಾಗಿ. ಅಲ್ಲಿಗೆ ಈ 17ನೇ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.